ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಪಿತಾ ರಾಜಶೇಖರ್. ನಾನಿವತ್ತು ಹೋಟೆಲಲ್ಲಿ ಸಿಗುವಂತಹ ದಾಲ್ ರೆಸಿಪಿನ ನಿಮ್ಮಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈ ಬ್ಯಾಚುಲರ್ಸ್ಗಿಂತಲೂ ಸೂಪರಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿರಿ. ಹೊರಗಿಂದ ಯಾವ ಪೌಡ್ರು ತರೋದು ಬೇಡ. 1 ಕಪ್ಪು ಟೀ ಕುಡಿಯೋ ಲೋಟದಾಗೆ 1 ಕಪ್ಪು ತೊಗರಿಬೇಳೆ ತಗೊಂಡಿದ್ದೀನಿ. ಸಾಂಬಾರು ಬೇಳೆ ಅಂತ ಅನ್ಬೋದು. ತೊಗರಿಬೇಳೆ ಅದನ್ನೊಂದು ಕುಕ್ಕರಿಗೆ ಹಾಕಿ ಕ್ಲೀನಾಗಿ ತೊಳ್ಕೊಂಡು ಒಂಚೂರು ಉಪ್ಪಾಕಿ, ಅರಿಶಿನ ಏನು ಬೇಡ, ಒಂಚೂರು ಉಪ್ಪಾಕಿ 3ರಿಂದ 4 ವಿಷಲ್ ಹೊಡ್ಸ್ಕೊಂಬರ್ರಿ. ಅದಕ್ಕೆ ಏನೂ ಹಾಕಬೇಡಿ, ಬರೀ ವಿಷಲ್ ಒಂದು ಹಾಕ್ಸ್ಕೊಂಬರ್ರಿ. ನೆಕ್ಸ್ಟು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಸಣ್ಣದ ಹೆಚ್ಚೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಪದಾರ್ಥ ಹಾಕೋದು, ಮತ್ತೇನು ಹಾಕಲ್ಲ. ಈ ಕುಕ್ಕರ್ ವಿಷಲ್ ಆಗೋದ್ರಾಗ ಇದು ರೆಡಿ ಮಾಡಿ ಇಟ್ಕೊಂಬಿಡ್ಬೇಕು. ಕುಕ್ಕರ್ ವಿಷಲ್ ಆದ ತಕ್ಷಣ ನೀವು ಒಗ್ಗರಣೆ ಹಾಕೋದು ಚೆನ್ನಾಗುತ್ತೆ. ಪಾಲಕ್ನ 3 ಕಷ್ಟಷ್ಟು ತೊಳೆದು ಬೇಯಿಸಿಟ್ಕೊಂಡಿದ್ದೀನಿ. ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೊಂಬಂದರೆ ಆಯಿತು. ರೆಡಿ ಇಟ್ಕೊಂಡಿದ್ದೀನಿ. ಪಾಲಕ್ ಬೇಕು ಅಂದ್ರೆ ಹಾಕ್ಬೋದು, ಬೇಡ ಬಿಡ್ಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕಿ, ತುಪ್ಪ ಏನು ಹಾಕ್ಬಿಡ್ರಿ. ತುಪ್ಪ ಈರುಳ್ಳಿ ಹಾಕಿದ್ರೆ ಚೆನ್ನಾಗಲ್ಲ. ಲಾಸ್ಟಿಗೆ ನೀವು ತಿನ್ನುವ ಹಾಕಿರಿ. ಶುಂಠಿ ಬೆಳ್ಳುಳ್ಳಿ 2 ಒಟ್ಟಿಗೆ ಹಾಕಿರಿ. ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಹಸಿ ವಾಸನೆ ಹೋದ್ಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು 2 ಒಟ್ಟಿಗೆ ಹಾಕಿರಿ. ಅದು ಉಪ್ಪು ಹಾಕಿ ಒಂಚೂರು ಫ್ರೈ ಆಗ್ಬೇಕು. ಹಸಿ ವಾಸನೆ ಹೋಗ್ಬೇಕು. ಉಪ್ಪೊಂದು ಹಾಕಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಅದು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಹಸಿ ವಾಸನೆ. ಪಾಲಕ್ ಹಾಕಿದ್ರೆ ಟೊಮೊಟೊ ಹಾಕೋಂಗಿಲ್ಲ. ಪಾಲಕ್ ಇಲ್ಲ ಅಂದರೆ ಟೊಮೊಟೊ ಯೂಸ್ ಮಾಡ್ಬೋದು, ಬರೀ ಬೇಳೆ ಒಂದೇ ಆದರೆ. ರುಬ್ಬಿರೋ ಪಾಲಕ್ ಹಾಕ್ತಾಯಿದ್ದೀನಿ. ಸೊಪ್ಪು ಜಾರು ತೊಳೆದು ನೀರು ಹಾಕಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಇದು ಫ್ರೈ ಆಗಲಿ. ಪಳ 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 ಕುದಿಬೇಕು. ಚೆನ್ನಾಗತ್ತೆ. ಕುದೀತಾ ಇದೆ ನೋಡಿ. ಈಗ ನಾವು ಕುಕ್ಕರ್ ವಿಷಲ್ ಹೊಡಿಸ್ಕೊಂಡು ಬೇಳೆ ಚೆನ್ನಾಗಿ ಬೆಂದಿದೆ. ಹಾಕ್ತಾಯಿದ್ದೀನಿ ನೋಡಿರಿ. ಎಲ್ಲ ಹಾಕಿದ್ದೀನಿ. ಈಗ ಏನು ಅರಿಶಿನ ಒಂಚೂರು ಚಿಟಿಗೆ. ನಿಮಗೆ ಹೇಳಿದ್ನಲ್ಲ ಒಂದ್ಸರಿ ಮನೆಯಲ್ಲಿ ಮಾಡೋ ಪೌಡ್ರ್ ಇದ್ದರೆ ಸಾಕು, ಏನೂ ಬೇಡ ಅಂತ. ಇದೊಂದೇ ಸ್ಪೂನು, ಏನೂ ಬೇಡ. ಎಷ್ಟು ರುಚಿಯಾಗುತ್ತೆ ಅಂದರೆ ಒಂದ್ಸರಿ ಮನೇಲಿ ಟ್ರೈ ಮಾಡಿರಿ, ಚೆನ್ನಾಗಿರುತ್ತೆ. ಇದೊಂದು ಸ್ಪೂನ್ ಹಾಕಿಬಿಟ್ರೆ ಸಾಕು, ಏನು ಬೇಡ. ಬೇರೆ ಯಾವ ಸಾಂಬಾರು ಪುಡಿ, ಧನಿಯಾ ಪುಡಿ, ಯಾವ ಪೌಡ್ರು ಬೇಡ. ಇದೊಂದು ಪುಡಿ ಇದ್ದರೆ ಸಾಕು. ದಾಲ್ ಅಷ್ಟು ಚೆನ್ನಾಗಾಗುತ್ತೆ. ರುಚಿಗೆ ನಾವೇನು ಬಳಸಿಲ್ಲ. ಏನು ಒಂದು ಸ್ವಲ್ಪ ಶುಗರ್ ಹಾಕಿದ್ದೀನಿ. ಖಾರಕ್ಕೆ ಏನೂ ಹಾಕಿಲ್ಲ. ಹಾಗಾಗಿ ಖಾರ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನು. ನೀವು ಬೇಕು ಅಂದರೆ ಜಾಸ್ತಿ ಹಾಕಿಬೋದು ಖಾರನ. ಇದು ನೋಡಿ ಕುದೀತಾ ಇದೆ. ಲಾಸ್ಟಿಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ನೀರಲ್ಲಿ ಕಲಸಿ ಬಿಡ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಏನು ಹಾಕ್ಬಿಟ್ರಿ, ಅಕ್ಕಿ ಹಿಟ್ಟೆ ಹಾಕಿ. ತಿಕ್ನೆಸ್ ಬರ್ತೈತೆ ದಾಲು. ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಕಡಲೆ ಹಿಟ್ಟು ಹಾಕ್ಬೇಡ್ರಿ, ಅಕ್ಕಿ ಹಿಟ್ಟೆ ಹಾಕಿರಿ, ಚೆನ್ನಾಗುತ್ತೆ ನೋಡಿರಿ. ಕುದೀತಾ ಇದೆ. ಈಗ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.